ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಕುರ್ಚಿ ಕದನ ಮುಗಿಯುವಂತೆ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರೈಕೆ ಮಾಡಿದಂತಹ ದಿನದಿಂದಲೂ ಪವರ್ ಶೇರಿಂಗ್ ಫೈಟ್ ನಡೀತಾನೆ ಇದೆ. ಈಗ ಪಂಚರಾಜ್ಯಗಳ ಚುನಾವಣೆ ಜಿಬಿಎ ಎಲೆಕ್ಷನ್ ಹೊತ್ತಿನಲ್ಲಿ ಈ ನಡುವೆ ಕಾಂಗ್ರೆಸ್ನಲ್ಲಿ ಪಟ್ಟದಾಟ ನಡೀತಾ ಇದೆ. ಇದರ ಮುಂದಿನ ಚುನಾವಣೆ ಮೇಲೆ ಭಾರಿ ಪರಿಣಾಮ ಸಹ ಬೀರುತ್ತೆ. ಅದು ಹೇಗೆ ಏನು ಎತ್ತ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತಾ. ನವೆಂಬರ್ ಕ್ರಾಂತಿ, ಸಂಕ್ರಾಂತಿ ಎಲ್ಲವೂ ಮುಗೀತು. ಈಗ ಯುಗಾದಿ ಹಬ್ಬ ಬಂದಿದೆ. ಹಾಗಿದ್ರೂ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಕಾದಾಟ ಹಾಗೆ ಮುಂದುವರೆದಿದೆ. ಮುಖ್ಯಮಂತ್ರಿ ಕುರ್ಚಿ ಗೊಂದಲಕ್ಕೆ ಹೈಕಮಾಂಡ್ ತೆರೆ ಎಳಿತಾ ಇದೆ ಅಂತ ಕಾದು ಕುಳಿತಂತಹ ನಾಯಕರಿಗೆ ಬೇಸರವಾಗಿತ್ತು. ಲೆಕ್ಕಾಚಾರ ಯಾಕೋ ಬದಲಾದಂತೆ ಕಾಣ್ತಾ ಇದೆ. ಏತನ್ಮಧ್ಯೆ ದೆಹಲಿ ದೊರೆಗಳು ಕುರ್ಚಿ ಕಾದಾಟದ ಕೇಂದ್ರ ಬಿಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಸ್ಸಾಂ ಚುನಾವಣೆಯ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅಸ್ಸಾಂ ಕಾಂಗ್ರೆಸ್ನ ಹಿರಿಯ ವೀಕ್ಷಕರಾಗಿ ಡಿಕೆ ನೇಮಕವಾಗಿದ್ದಾರೆ. ಅದಲ್ಲದೆ ಈಗ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆಯೂ ಲೆಕ್ಕಾಚಾರ ಹಾಕ್ತಾ ಇದ್ದು ಡಿಕೆಯ ಪಟ್ಟದಾಟಕ್ಕೆ ಹಿನ್ನಡೆ ಉಂಟಾಗಿದೆ. ಸಾಮಾನ್ಯವಾಗಿ ಚುನಾವಣಾ ವೀಕ್ಷಕರನ್ನಾಗಿ ಡಿಸಿಎಂ ಅವರನ್ನ ನೇಮಕ ಮಾಡೋದು ತೀರಾ ವಿರಳ. ಹಾಗಿದ್ರೂ ಡಿಕೆ ಅವರನ್ನ ಎಐಸಿಸಿ ನಿಯೋಜನೆ ಮಾಡಿರೋದ್ರ ಹಿಂದೆ ರಾಜಕೀಯ ಲೆಕ್ಕಾಚಾರಗಳು ಇದೆ ಅಂತ ವ್ಯಾಖ್ಯಾನವನ್ನ ಮಾಡಲಾಗ್ತಾ ಇದೆ. ಹೇಳಿ ಕೇಳಿ ಪಂಚರಾಜ್ಯ ಚುನಾವಣೆ ಇದೆ, ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತೆ. ದಿನಾಂಕವೂ ಫಿಕ್ಸ್ ಮಾಡಲಾಗಿದೆ. ಡಿಕೆ ಅಸ್ಸಾಂ ವೀಕ್ಷಕರಾಗಿರೋದ್ರಿಂದ ಆ ರಾಜ್ಯಕ್ಕೆ ಹೋಗಿ ಬಂದು ಮಾಡಬೇಕಾಗತ್ತೆ. ಇನ್ನು ಇದರ ಜೊತೆಗೆ ಜಿಬಿಎ ಎಲೆಕ್ಷನ್ ಕೂಡ ನಡೆಯುತ್ತೆ. ಇದು ರಾಜ್ಯದ ನಾಯಕತ್ವ ಬದಲಾವಣೆ ಮೇಲೂ ಸಹ ಪರಿಣಾಮ ಬೀರೋದಂತೂ ಖಚಿತವಾಗಿದೆ. ಆದರೆ ಇದೆಲ್ಲದರ ನಡುವೆ ಹೈಕಮಾಂಡ್ ಕುರ್ಚಿ ವಿಚಾರದಲ್ಲಿ ಸೊಲ್ಲೆತ್ತದಂತೆ ರಾಜ್ಯ ನಾಯಕರಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಡೋದ್ರಲ್ಲಿ ವಿಫಲವಾಗಿದೆ. ಇದು ಪಂಚರಾಜ್ಯ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ. ಸದ್ಯಕ್ಕೆ ಜೂನ್ ತಿಂಗಳವರೆಗೆ ಕುರ್ಚಿ ಫೈಟ್ಗೆ ಬ್ರೇಕ್ ಬಿದ್ದಿರೋದಂತೂ ಪಕ್ಕಾ ಆಗಿದೆ. ಆದರೆ ಕುರ್ಚಿ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇರೋದು ಮುಂದಿನ ಚುನಾವಣೆಗಳಲ್ಲಿ ಹಸ್ತಕ್ಕೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.